ಹೆಲೋ ಅಂಜಯ್ಯ, Hi ma'am. ಹೇಗಿದ್ದೀರಾ? Fine ma'am. ಚೆನ್ನಾಗಿದೆ ಚೆನ್ನಾಗಿದ್ದೀನಿ ಆಂಜನೇಯ. So this is Aruna from Quality Department. I just want to take a feedback interview from your side. ಅದಕ್ಕಿಂತ ಮುಂಚೆ first of all congratulations for your placements. Thank you. Thank you. ಸೊ ನಿಮ್ ಇಂಟ್ರಡಕ್ಷನ್ ಹೇಳಿ. ಸೊ ನೀವು ಏನು, ನಿಮ್ ಹೆಸರು, ನೀವ್ ಯಾವ ಕಾಲೇಜಿಂದ ಬರ್ತಾ ಇದ್ದೀರಾ, ಮತ್ತೆ ಪ್ರೆಸೆಂಟ್ಲಿ ವಾಟ್ ಯು ಆರ್ ಡೂಯಿಂಗ್? Ma'am, my name is Anjaniya Yadav. I'm from Raichur. I did my diploma in TMS Polytechnic Hospital, and after that I completed my BTech in Reva University. And after that I came for the CMTI Institute for the training purpose. Okay. So how did you get to know about CMTI? Ma'am, one of my friend Manoj, he also joined and he also got the placement in a well company with a good package also. Through him I came. Okay. So ಏನೇನ್ ಕಲ್ತ್ರಿ ಅಂಜನೇಯ CMTI ಬಂದು? What was the new thing you learned here? ನಾನು ಫಸ್ಟ್ ಆಫ್ ಆಲ್ ಅಂದ್ರೆ ಫಸ್ಟ್ ಹೇಳ್ಬೇಕಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಕಮ್ಮಿ ಇತ್ತು. ನಾನು ಅಂದ್ರೆ ಹೇಗ್ ಮಾತಾಡ್ಬೇಕು ಅನ್ನೋದೆಲ್ಲ ಜಾಸ್ತಿ ಕಮ್ಮಿ. ಅಂದ್ರೆ ಒಬ್ರು ಒಳ್ಳೆ ಇವಾಗ ಇಂಡಸ್ಟ್ರಿಯಲ್ ಪೀಪಲ್ಸ್ ಎಲ್ಲ ಹೆಂಗ್ ಮಾತಾಡ್ಬೇಕಂತೆಲ್ಲ ಗೊತ್ತಾಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಎಲ್ಲ. ಇಲ್ಲಿ ಬಂದ್ಮೇಲೆ ಅದೆಲ್ಲ ಇಂಪ್ರೂವ್ ಆಯ್ತು ಮ್ಯಾಮ್. ಹೆಂಗಂದ್ರೆ ಈಗ ಎಸ್ಪೆಷಲಿ ಅಶೋಕ್ ಸರ್ ಆಗ್ಲಿ, ಮತ್ತೆ ನಟರಾಜನ್ ಸರ್ ಆಗ್ಲಿ, ಯಶಸ್ ಸರ್ ಆಗ್ಲಿ, ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕ್ಲಾಸಸ್ ಇರುತ್ತೆ, ಅದರಿಂದೆಲ್ಲ ಕಲ್ತ್ಕೊಬೋದು. ಬಹಳ ಹೆಲ್ಪ್ ಆಗುತ್ತೆ ಮ್ಯಾಮ್ ಅದರಿಂದ. ಓಕೆ ಫೈನ್. ಸೊ ನಿಮ್ಮ ಸೈಟ್ ವಿಸಿಟ್ಸ್ ಬಗ್ಗೆ ಎಲ್ಲ ಹೇಳ್ಬೋದಾ? ಅದೆಲ್ಲ ಹೇಗಿತ್ತು? ಸೈಟ್ ವಿಸಿಟ್ ಅಂತಂದ್ರೆ ಫಸ್ಟ್ ಈಗ ನಾವು ಹೋಗಿದ್ದು ಏಷ್ಯನ್ ಪೇಂಟ್ಸ್ ಮ್ಯಾಮ್. ಅಲ್ಲಿ ಕಲ್ತಿರೋದು ಮೂರು ನಾವ್ ಹೇಳ್ಬೇಕಂತಂದ್ರೆ ಪೇಂಟಿಂಗ್ಸ್ ಮತ್ತೆ ವಾಟರ್ ಪ್ರೂಫಿಂಗ್ ಮತ್ತೆ ವುಡ್ ಸಂಬಂಧಪಟ್ಟಿದ್ದೆಲ್ಲ ಕಲ್ತ್ಕೊಂಡ್ವಿ. ಅದಾದ್ಮೇಲೆ ಮತ್ತೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂದ್ರೆ ವಿಕ್ಟೋರಿಯಾ ಹಾಸ್ಪಿಟಲ್, ಅದನ್ನು ಒಳ್ಳೆ ಕನ್ಸ್ಟ್ರಕ್ಷನ್ ಇತ್ತು ಮ್ಯಾಮ್. ವಿತ್ ಗ್ರೌಂಡ್ ಫ್ಲೋರ್ ಇಂದ ಟಾಪ್ ಫ್ಲೋರ್ ತನಕ ಎಲ್ಲೇನ್ ಕನ್ಸ್ಟ್ರಕ್ಷನ್ ಇರ್ತೈತೆ ಎಲ್ಲ ಕಲ್ತ್ಕೊಂಡ್ವಿ. ಒಳ್ಳೆ ಪ್ಲೇಸ್ಮೆಂಟ್ಸ್ ಎಲ್ಲ ಅಂದ್ರೆ ಒಳ್ಳೆ ಸೈಟ್ ವಿಸಿಟ್ ಎಲ್ಲ ಆಯ್ತು. ನಮಗೆ ಗೈಡೆನ್ಸ್ ಇರುತ್ತೆ, ರೆಡ್ಡಪ್ಪ ಸರ್ ಎಲ್ಲ ಇರುತ್ತೆ. ರೆಡ್ಡಪ್ಪ ಸರ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಗೆ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ವಾಟ್ ಅಬೌಟ್ CMTI ಆಪ್ ಅಂಡ್ ಆಲ್? ಅದೆಲ್ಲ ಹೇಗ್ ನಿಂಗೆ ಯೂಸ್ಫುಲ್ ಆಯ್ತು? ಆಪ್ ನಿಂಗೆ ಹೇಗೆ ಯೂಸ್ಫುಲ್ ಆಯ್ತು ಅಂಜನೇಯ? ಆಪ್ ಎಲ್ಲ ಫುಲ್ ಆಲ್ ಇನ್ ಒನ್ ಆಪ್ ಹೇಳ್ಬೇಕಂತಂದ್ರೆ ಸಿವಿಲ್ ಸಂಬಂಧಪಟ್ಟಿದ್ದು ಹೇಳ್ಬೇಕಂದ್ರೆ ಅದು ಇಂಟರ್ವ್ಯೂಸ್ ಹೇಗೆ ಕ್ರ್ಯಾಕ್ ಮಾಡ್ಬೇಕು ಅದನ್ನು ಇಂಟರ್ವ್ಯೂಸ್ ನ ಕ್ರ್ಯಾಕ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಅದ್ರೊಳಗಡೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ, ಮತ್ತೆ QS, ಎಸ್ಟಿಮೇಶನ್, ಟೋಟಲ್ ಸಿವಿಲ್ ಅಲ್ಲಿ ಏನ್ ಬೇಕಾಗುತ್ತೆ ಎಲ್ಲ ಇದೆ ಮ್ಯಾಮ್. ಅದ್ರಲ್ಲಿ ಯಾವ್ದಾದ್ರು ಫ್ರೀ ಟೈಮ್ ಅಲ್ಲಿ ಆಪ್ ನೋಡ್ತಾ ಎಲ್ಲ ಕಲ್ತ್ಕೊಂಡ್ಬೋದು. ಓಕೆ ಫೈನ್. ಸೊ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಹೇಳಿ. ಸೊ ಬಿಫೋರ್ ಜಾಯ್ನಿಂಗ್ CMTI ಅಂಡ್ ಆಫ್ಟರ್ ಜಾಯ್ನಿಂಗ್ CMTI. ಕಾನ್ಫಿಡೆನ್ಸ್ ಲೆವೆಲ್ ನಿಜವಾಗ್ಲೂ ಹೇಗಾಗಿದೆ ನಾನು ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗ್ ಅಂದ್ರೆ ಸ್ವಲ್ಪ ನರ್ವಸ್ ಆಗ್ತಿತ್ತು ನಮ್ಮ ಮಾತಾಡಕ್ಕೆ. ಇವಾಗ ಯಾವ್ದಾದ್ರು ಸ್ಟೇಜ್ ಮೇಲೆ ಆಗ್ಲಿ, ಯಾವ್ದು ಸರ್ಸ್ ಹತ್ರ ಆಗ್ಲಿ ಮಾತಾಡ್ಬೇಕಂದ್ರೆ ಬಹಳ ನರ್ವಸ್ ಫೀಲ್ ಆಗ್ತಿತ್ತು. ಇವಾಗ ಮಾತ್ರ ಪರವಾಗಿಲ್ಲ ಮ್ಯಾಮ್, ಎಲ್ಲ ಇನ್ಕ್ರೀಸ್ ಆಗಿದೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಹಂಗೆ ಅಶೋಕ್ ಸರ್ನು ಬಹಳ ಹೆಲ್ಪ್ ಮಾಡ್ತಾರೆ ಮ್ಯಾಮ್. ಎಲ್ಲ ವೆಬ್ನರ್ಸ್ ನಾವು 2 days ಡಾಟಾ ಸೆಂಟರ್ಸ್ಗೆಲ್ಲ ಹೋಗಿದ್ದೆ ಮ್ಯಾಮ್. ಅದು ಮಾನ್ಯದ ಟೆಕ್ ಪಾರ್ಕ್ ಅಲ್ಲೆಲ್ಲ ಇತ್ತಲ್ಲ, ಅದನ್ನು ಚೆನ್ನಾಗಿ ಇತ್ತು ಮ್ಯಾಮ್ ಹೇಳ್ಬೇಕಂದ್ರೆ. ಎಲ್ಲ ಇಂಡಸ್ಟ್ರಿಯಲ್ ಲೀಡರ್ಸ್ ಎಲ್ಲ ಒಳ್ಳೆ ಇಂಡಸ್ಟ್ರಿಯಲ್ ಡೆವಲಪರ್ಸ್ ಎಲ್ಲ ಬಂದಿರ್ತಾರೆ. ಅವ್ರ ಕೂಡ ಎಲ್ಲ ಮಾತಾಡೋವಾಗೆಲ್ಲ ನಮಗೂ ನಾಲೆಜ್ ಎಲ್ಲ ಗೇನ್ ಆಗುತ್ತೆ. ಓಕೆ ಫೈನ್. ಸೊ CMTI ಸ್ಟಾಫ್ಸ್ ಬಗ್ಗೆ ಹೇಳ್ಬೋದಾ? ಅವರ ಒಂದು ಕೋಆರ್ಡಿನೇಷನ್ ಹೇಗಿತ್ತು? ಶ್ವೇತಾ ಮ್ಯಾಮ್ ಆಗಿರ್ಲಿ, ದೀಪಾ ಮ್ಯಾಮ್ ಆಗಿರ್ಲಿ, ಸೊ ಅವರೆಲ್ಲ ಹೇಗೆ ಇದ್ ಮಾಡೋದು, ನಿಮ್ ಪ್ಲೇಸ್ಮೆಂಟ್ಗೆ ಹೆಲ್ಪ್ ಮಾಡಿದ್ದು? ಸ್ಟಾಫ್ ಬಗ್ಗೆ ಅಂದ್ರೆ ಎಲ್ಲ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ ಮ್ಯಾಮ್. ಅಂತ ಅಷ್ಟೊಂದೇ ಸ್ಟ್ರಿಕ್ಟ್ ಅನ್ನ ಫೀಲ್ ಇರಂಗಿಲ್ಲ ಹೇಳ್ಬೇಕಂತಂದ್ರೆ. ಕಾಲೇಜಸ್ ಸಂಬಂಧಪಟ್ಟಿದ್ದು ಕಾಲೇಜು ಮತ್ತಿದು ಕೋರ್ಸ್ ಅಂದ್ರೆ ಫುಲ್ ಆಪೋಸಿಟ್ ಆಗಿದೆ ಹೇಳ್ಬೇಕಂತಂದ್ರೆ. ಅಲ್ಲಿ ಕಾಲೇಜ್ ಅಂದ್ರೆ ಏನೋ ಅವ್ರ ಅಕಾಡೆಮಿಕ್ಸ್ ಎಲ್ಲ ಫುಲ್ ಮುಗಿಸ್ಬೇಕಂತ ಟಾರ್ಗೆಟ್ ಇರುತ್ತೆ, ಅದು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಹಂಗಿಲ್ಲ, ಮೇನ್ ನಮ್ದು ಫೋಕಸ್ ಮಾಡಿಸ್ತಾರೆ, ನಮ್ ಕೆರಿಯರ್ ಹೆಂಗೆ ಬಿಲ್ಡಪ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಚೆನ್ನಾಗಿದ್ದಾರೆ ಮ್ಯಾಮ್ ಎಲ್ಲ. ಎಸ್ಪೆಷಲಿ ನೀವು ಜಾಸ್ತಿ ಫ್ರೆಂಡ್ಲಿ ಆಗಿರ್ತಾರ. ನಟರಾಜನ್ ಸರ್ ಅವರು ಲೈಫ್ ಅಲ್ಲೆಲ್ಲ ಹೆಂಗ್ ಲೀಡ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ. ಅಶೋಕ್ ಸರ್ ಬಂದ್ಬಿಟ್ರೆ ಅವ್ರನ್ನೆಲ್ಲ ಹೆಂಗ ಇದು ಕನೆಕ್ಟ್ ಆಗ್ಬೇಕು, ಎಲ್ಲ ಕನೆಕ್ಷನ್ ನೆಟ್ವರ್ಕಿಂಗ್ ಎಲ್ಲ ಹೆಂಗ್ ಮಾಡ್ಕೋಬೇಕಂತ ಅಶೋಕ್ ಸರ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಶಸ್ ಸರ್ನು ಅವ್ರ QS ಕ್ಲಾಸ್ ಅಲ್ಲೂ ಅವರು ಚೆನ್ನಾಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋ ಹೇಳ್ಕೊಡ್ತಾರೆ. ಓಕೆ ಓಕೆ. ಸೊ ಐ ಹೋಪ್ ಯು ಆರ್ ಹ್ಯಾಪಿ ವಿತ್ ಯೋರ್ ಪ್ಲೇಸ್ಮೆಂಟ್ಸ್. ನಿಜ. Fine. So is CMTI providing you lots of opportunities? Yes ma'am, of course. If you are interested in the interiors, you can go for interiors, otherwise you can go for construction field also. Many opportunities out there. Okay. So finally, what do you want to say to your friends and juniors? ಫ್ರೆಂಡ್ಸ್ ಗೆ ಅಂದ್ರೆ ಇವಾಗ BTech ಆಗ್ಲಿ ಇಂಜಿನಿಯರ್ ಯಾವ ಕಂಪ್ಲೀಟ್ ಆಗ್ತಿಲ್ಲ, ಸ್ಟಕ್ ಆಗಿದ್ರೆ CMTI ಬಂದ್ರೆ ಒಂದು ಒಳ್ಳೆ ಫೀಲ್ಡ್ ಹೇಳ್ಬೇಕಂದ್ರೆ ಫಾರ್ ಸಿವಿಲ್ ಇಂಜಿನಿಯರ್ಸ್ ಮೇನ್ಲಿ.
ಇವಾಗ ಆಲ್ಮೋಸ್ಟ್ ಜಾಸ್ತಿ ಹೇಳ್ಬೇಕಂತಂದ್ರೆ ಎಲ್ಲ IT ಫೀಲ್ಡ್ಗೆ ಶಿಫ್ಟ್ ಆಗ್ಬಿಡ್ತಾರೆ. ಅವರಲ್ಲಿ ಸ್ಟಾರ್ಟಿಂಗ್ ಎಲ್ಲ ಪೇ ಮಾಡ್ತಾರೆ, ಆಮೇಲೆ ಅವ್ರ ಗ್ರೋತ್ ಇರಂಗಿಲ್ಲ. ಅದೇ ಸಿವಿಲ್ ಫೀಲ್ಡ್ ಅಲ್ಲಿ ಅಂದ್ರೆ ಮೇನ್ ಸಿವಿಲ್ ಅಂದ್ರೆ ಏನಂತ ಗೊತ್ತಾಗ್ಬೇಕಂದ್ರೆ CMTI ಬಂದ್ರೆ ಗೊತ್ತಾಗುತ್ತೆ. ನೆಗೆಟಿವ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸಿವಿಲ್ ಮೇಲೆ ಹೊರಗಡೆ ಎಲ್ಲ ಮಾತಾಡಿದ್ರೆ, CMTI ಬಂದ್ರೆ ಗೊತ್ತಾಗುತ್ತೆ. Okay. Thank you, Anjaniya. Thank you so much for your feedback. I hope all the best for your future. And once again, congratulations for your placements. Thank you Thank so you much. so much, Anjaniya. Thank you.